ಮಾಡಿದ್ರೆ ನಮ್ಮ ಮೇಲೆ ತಪ್ಪು ನೋಡಿ ನೋಡಿ ಆಟೋಕ್ಕಿಲ್ಲ. ನೀವು ಕೇಳಿ ಬೇಕಾದ್ರೆ ಕ್ಯಾನ್ಸಲ್ ಮಾಡಿ ಅಣ್ಣ, ತೊಂದರೆ ಇಲ್ಲ, ಇಲ್ಲ ಎಷ್ಟು ಬೇಜಾರಿಲ್ಲ. ಅದು ಬಿಟ್ಟು ಈ ಥರ ಮಾಡೋದು ತಪ್ಪಣ. ನೀವು ವಯಸ್ಸಾಗಿದೆ, ವಯಸ್ಸು ಮರ್ಯಾದೆ ಕೊಡ್ತೀನಿ. ಅವ್ರಿಗೆ ಹೇಳಿ, ಅವ್ರಿಗೆ ಹಿಂದಿಯವರು ಆಯ್ತಾ, ಈ ಕನ್ನಡದವರು ಅಲ್ಲ. ಕನ್ನಡದವರಾಗಿರೋ ಬುದ್ಧಿ ಇರುತ್ತೆ, ಒಂದು ಲಗೇಜ್ ಗಾಡೀಲಿ ಹೋಗ್ಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಇರುತ್ತೆ ಅವ್ರಿಗೆ. ಅದನ್ನ ಬಿಟ್ಟು ನಾನು ನಿಮ್ಮ ಕಾರಿಗೆ ಗಲೀಜ್ ಆಗ್ತಿರೋದು ನೋಡಿ. ಆಟೋದವರೇ ಆಟೋದವರೇ ಆಗ್ತಿಲ್ಲ. ಕ್ಯಾನ್ಸಲ್ ಮಾಡಿದೆ ನಾನು ಎಕ್ಸ್ಟ್ರಾ ಅವ್ನು ಕೊಡಲ್ಲ ಅಂತ ಅಂದ, ಅದಕ್ಕೆ ಕ್ಯಾನ್ಸಲ್ ಮಾಡಿದೆ. ಈ ಬಕೆಟ್ ಹಾಕೊಂಡು ಹೋಗಕ್ಕೆ ನನಗೇನು ಹಣೆ ಬರಲ್ಲ ಅಂತೇಳಿ ನಂಗೆ ಆಟೋದನೆಯ ನಿನ್ ಕಾರ್ ಅನ್ನಕ್ಕೆ ನಾಚಿಕೆ ಇಲ್ದಲೆ ಹಾಕೊಳ್ತಾ ಇದ್ದೆ. ಅದು ಹೊಸ ಕಾರಣ, ಹಳೆ ಕಾರು ಅಲ್ಲ ಅಣ್ಣ. ನೀನ್ ಕ್ಯಾನ್ಸಲ್ ಮಾಡೋ ತೊಂದರೆ ಇಲ್ಲ, ಇಲ್ಲ ಕೇಳಿ ಮಕ್ಕಳು ಕಂಪ್ಲೇಂಟ್ ಮಾಡ್ಲಿ ಪರವಾಗಿಲ್ಲ. ಅದೇ ತರನೇ ಅಣ್ಣ, ನೀನ್ ಹೇಳು ಪರವಾಗಿಲ್ಲ. ಅವ್ರಿಗೆ ಎಷ್ಟ ಅಂದ್ರೆ ನೀನ್ ಮಾತ್ರ ಹೋಗೋದ್ ತಪ್ಪಣ. ನೀನ್ ಅವ್ರನ್ನ ನಿನ್ನಿಂದ ಬೇರೆಯವ್ರು ತಪ್ಪಾಗುತ್ತೆ. ಅವ್ರು ಕೇಳು, ಅವ್ರಿಗೆ ಎಷ್ಟ ಅಭಿ ಬೋಲ್ ರಾಯ ಕ್ಯಾ 50 ಎಷ್ಟಣ್ಣ ಅಮೌಂಟ್ ತೋರಿಸ್ತಾ ಇರೋದು? ನಿಮ್ಗೆ ಎಷ್ಟಣ್ಣ ತೋರಿಸಿದ್ದು? ನನಗೆ 300 ಚಿಲ್ಲರೆ ತೋರಿತ್ತು. ನನಗೆ ನಿಮ್ಗೆ ಎಷ್ಟಣ್ಣ ತೋರಿಸ್ತು? ಅಷ್ಟೇ, 200 ಚಿಲ್ಲರೆ. ಇವಾಗ 300 ಅಣ್ಣ. 400 ರೂಪಾಯಿ ಇಸ್ಕೊಂಡೋಗಿದ್ರೆ ಕರ್ಕೊಂಡು ಹೋಗಿ, ಇಲ್ಲ ಕರ್ಕೊಂಡು ಹೋಗ್ಬೇಡಿ, ಬಿಟ್ಬಿಡಿ. ಸಲೀಸಾಗಿ ಹಾಕೊಂಡು ಹೋಗ್ತಾನೆ ಇಲ್ಲ ಅವ್ನ ಎಲ್ಲೂ ಅವ್ನ ಬಸ್ಸಲ್ಲಿ ಹೋಗ್ಲಿ ತೊಂದರೆ ಇಲ್ಲ, ಪಬ್ಲಿಕ್ ಇದೆ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ಲಿ, ಅವನು ತೊಂದರೆ ಇಲ್ಲ. ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ನೀವ್ ಮಾಡೋ ತಪ್ಪಿಗೆ ಇನ್ನೊಬ್ರು ಕ್ಯಾಬ್ ಡ್ರೈವರ್ಸ್ ಹೊಣೆ ಆಗ್ತಾರಣ್ಣ, ಅದಂತೂ ತಿಳ್ಕೊಂಬಿಡಿ ಆಯ್ತಾ. ಆಲ್ಮೋಸ್ಟ್ ಪೋಟೋರವರು, ಆಟೋದವರು ಎಲ್ಲ ತಂದಾಕಿ ತಮಾಷೆ ನೋಡ್ತಾವ್ರೆ. ನೀವುಗಳು ಆತರ ಮಾಡ್ಕೋಬೇಡಿ. ನಿಮ್ಗೆ ವಯಸ್ಸಾಗಿದೆ, ಕರೆಕ್ಟ್ ಆಗಿ ಹೇಳ್ತಾ ಇದೀವಿ ನಾವು. ನೀವು ಅರ್ಥ ಮಾಡ್ಕೊಂಡಿರೋ ನಿಮ್ದೇ ತಪ್ಪು. ನಾನು ಆಗ್ಲಿಲ್ಲ, ಲಗೇಜ್ ಹಾಕಲ್ಲ ಅಂತ ಹೇಳಿ ನೋಡಿ ನೀನ್ ಹಾಕೊಂಡು ಹೋಗ್ತಾ ಕ್ಯಾಬ್ ಡ್ರೈವರ್ ಇವರು. ನಾಚಿಕೆ ಮಾನ ಮರ್ಯಾದೆ ಇಲ್ದಲ್ಲ